ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಯುಟಿ ಖಾದರ್ರೆ, ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯವರೇ, ನಮ್ಮ ನೆಚ್ಚಿನ ನಾಯಕರು, ನಮ್ಮ ಸಂಸದರಾದ ಆತ್ಮೀಯರಾದ ನಳಿನ್ ಕಟೀಲ್ರವರೇ, ರಮನಾಥ್ ರೈ ಅವರೇ, ಜಯರಾಮ್ ಶೆಟ್ರೆ, ಈಗ ತಾನೇ ವೀರಣ್ಣ ಹಬ್ಬಕ ಪ್ರಶಸ್ತಿಯನ್ನು ಕೊಂಡ ಶ್ರೀಮತಿ ಎಂ ಜಾನಕಿ ಬ್ರಹ್ಮಾರವರೇ, ಒಲಿಂಡ ಪಿರಾವರೇ ಹಾಗೂ ವೇದಿಕೆಯಿರುವ ಎಲ್ಲ ಗಣ್ಯರೇ, ಮಾತೆಯರೇ, ಬಂಧುಗಳೇ, ಪತ್ರಕರ್ತರೇ ಹಾಗೂ ಇವತ್ತು ನಮಗೆಲ್ಲ ಮನರಂಜಿಸಿದ ಕಲಾವಿದರೇ, ಹಬ್ಬಕ್ಕ ರಾಣಿ ಒಂದು ಕೋಮು ಸೌಹಾರ್ದತೆಯ ಬಹಳಷ್ಟು ಒಂದು ಚಿಹ್ನೆಯನ್ನು ಹೇಳ್ಬೋದು. ಯಾಕೆಂದು ಹೇಳಿದ್ರೆ ಹಬ್ಬಕ್ಕ ರಾಣಿಯವರ ಯೋಧರು ಮುಸಲ್ಮಾನರು ಹಾಗೂ ಮಗುವರು ಇಬ್ಬರು ಇದ್ದರು. 500 ವರ್ಷದ ಹಿಂದೆ ಕೋಮು ಸೌಹಾರ್ದತೆ ಅಂತ ತೋರಿಸಿಕೊಟ್ಟವರು ನಮ್ಮ ಹಬ್ಬಕ್ಕ ರಾಣಿ ಆಗಿರ್ತಾರೆ. ದೊಡ್ಡ ಹೋರಾಟಗಾರ್ತಿ ಬೇರೆ. ಈ ರಾಣಿ ಪ್ರಾಯಶಃ ನಮ್ಮ ಮೊದಲ ರಾಣಿಯಾಗಿ, ಮೊದಲ ಭಾರತ ದೇಶದ ಹೋರಾಟಗಾರ್ತಿ ರಾಣಿ, ಸ್ವಾತಂತ್ರ್ಯ ಹೋರಾಟ ರಾಣಿಯಾಗಿ ಪ್ರತಿಬಿಂಬಿಸಿದ್ದಾಳೆ. ಇಂಥ ಒಂದು ರಾಣಿಯನ್ನು ನಾವು ಈಗ ಎಲ್ಲೋ ಒಂದು ಕಡೆ ಮರಿತಾ ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ರಾಣಿ ಝಾನ್ಸಿ ಲಕ್ಷ್ಮಿ, ಕಿತ್ತೂರು ಚೆನ್ನಮ್ಮ ಇವರನ್ನೆಲ್ಲ ಕೊಂಡಾಡುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಇವರನ್ನು ಮರೆತಾಗಿದೆ. ಆದರೂ ಭಾಳ ಸಂತೋಷ ವಿಷಯ ಅಂದರೆ ಈಗಲಾದರೂ 10 ವರ್ಷಗಳಿಂದ ಈ ಸಮಿತಿ ಹಬ್ಬಕ್ಕ ಉತ್ಸವವನ್ನು ಆಚರಿಸಿದ್ದಾರೆ. ಈ ಸಮಿತಿಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಮೂಲಕ ಇವರನ್ನು ಅಭಿನಂದಿಸಬೇಕಂತ ಹೇಳ್ತಾ ಇದ್ದೇನೆ ನಾನು. ಕಳೆದ 10 ವರ್ಷಗಳಿಂದ ಈ ಸಮಿತಿಯು ಪ್ರತಿ ವರ್ಷ ಹಬ್ಬಕ್ಕ ಉತ್ಸವವನ್ನು ಆಚರಿಸಿಕೊಂಡು ಬಂದಿದ್ದರು. ಭಾಳಷ್ಟು ರಾಜಕಾರಣಿಗಳು, ಭಾಳಷ್ಟು ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದರು. ಪ್ರತಿ ಸಲ ಸರ್ಕಾರದ ಪ್ರತಿನಿಧಿಗಳು ಬಂದಾಗಲೂ ನಾವು ಅವ್ರು ಬಂದಾಗ ಅವರಿಗೆ ಒಂದು ಪ್ರತಿನಿಧಿಗಳು ನಮ್ಮ ಮನವಿಗಳನ್ನು ಕೂಡ ಸಲ್ಲಿಸಿದ್ದೆವು. ಆದರೆ ಮೊದಲ ಬಾರಿಗೆ ಈ ಸಲದ ಸರ್ಕಾರದ ಸನ್ಮಾನ ಯಡಿಯೂರಪ್ಪರು ಒಂದು 25 ಲಕ್ಷ ಕೊಟ್ಟು ಈ ಒಂದು ಹಬ್ಬಕ್ಕ ಉತ್ಸವವನ್ನು ಮಾಡಬೇಕೆಂದು ಹೇಳಿಕೊಟ್ಟದಕ್ಕೆ ನಾನು ಅವನು ಭಾಳ ನೆನೆಸ್ಕೊಂಡು ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಇಲ್ಲಿ ತನಕ ಯಾರು ಈಗ ಪ್ರಾಯಶಃ ಕಣ್ತೆರೆದಿದ್ದಿಲ್ಲ. ಅವರು ಕೇವಲ ಹಿಂದೆ ಮುಂದೆ ನೋಡದೆ, ಈ ಸ್ಥಳಕ್ಕೂ ಕೂಡ ಭೇಟಿ ಕೊಡದೆ, ಹೋದ ತಕ್ಷಣ 25 ಲಕ್ಷ ಕೊಟ್ಟು ನಮ್ಮ ಸಮಿತಿಯನ್ನು ಕಳಿಸಿಕೊಟ್ಟು ಈ ಒಂದು ಬಹಳ ಉತ್ತಮವಾದ ಒಂದು ಉತ್ಸವವನ್ನು ಜಯಿಸಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅದು ಅಲ್ಲದೆ ಮತ್ತೊಂದು ವಿಷಯ, ನಾನು ಆಯೋಗದ ಅಧ್ಯಕ್ಷನಾಗಿ ಆಯೋಗದ ಪರವಾಗಿ ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದೇವೆ. ನಾವು ಸನ್ಮಾನ್ಯ ಸಂಸದರು ಕೂಡ VS ಆಚಾರ್ಯ ಕೂಡ ಮತ್ತು ಹೇಳಿದ್ದಾರೆ. ಇದು ಬರುವ ವರ್ಷದಿಂದ ಹಂಪಿ, ಕಡಂಬ ಹಾಗೂ ಪಟ್ಟದಕಲ್ಲಿನ ಉತ್ಸವ, ಸರ್ಕಾರಿ ಉತ್ಸವ ಹೇಗೆ ಆಗ್ತದೆ ಅದೇ ರೀತಿಯಲ್ಲಿ ಇದನ್ನು ಕೂಡ ಇಲ್ಲಿ ಆಚರಿಸಬೇಕಂತೇಳಿ ಕೇಳಿಕೊಂಡಿದ್ದೇವೆ. ನನಗೆ ಎಲ್ಲ ಭರವಸೆ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಇದನ್ನು ಈಡೇರಿಸಿ ಕೊಡ್ತಾರೆ ಅಂಥೇಳಿ. ಇದು ಬರುವ ವರ್ಷದಿಂದ ಹಾಗೆ ಖಂಡಿತವಾಗಿ ಆಗ್ತದೆ. ಅದೇ ರೀತಿ ಈಗ ತಾನೇ ಜಯರಾಮ್ ಶೆಟ್ಟರು ಒಂದು ಮಾತನ್ನು ಕೂಡ ಹೇಳಿದರು. ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ವೀರ ನಾರಿಯರ ಚರಿತ್ರೆ ಒಂದು ಬಹಳ ಕಾಲದಿಂದ, ಆದರೆ ವೀರ ಹಬ್ಬಕ್ಕನ ಚರಿತ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಲ್ಲ. ಅದು ಒಂದು ಬರೋ ನಿಟ್ಟಿನಲ್ಲಿ ನಮ್ಮ ಸಂಸದರಾಗಲಿ ನಾವೆಲ್ಲರೂ ಅದಕ್ಕೆ ಶ್ರಮಿಸಬೇಕು. ಕಾಗೇರಿ ನಮ್ಮ ಶಿಕ್ಷಾ ಮಂತ್ರಿಗಳಾಗಿದ್ದಾರೆ, ಅವರು ಖಂಡಿತ ಒಪ್ಕೊಳ್ತಾರೆ. ಅದಕ್ಕೆ ಮುಂಚಿತವಾಗಿ ನಾವೆಲ್ಲ ಇದಕ್ಕೆ ಭಾಳ ಒಂದು ಮುತುವರ್ಜಿ ವಹಿಸಿ ಈ ಪಠ್ಯಪುಸ್ತಕಗಳ ರಾಣಿ ಹಬ್ಬಕ್ಕನ ವಿಷಯ ಬರಬೇಕಂತೇಳಿ ವಿನಂತಿ ಮಾಡುತ್ತಾ, ನನಗೆ ಈ ಒಂದು ಸಂದರ್ಭಕ್ಕೆ ಇಷ್ಟು ಕರೆದು ಆತ್ಮೀಯವಾಗಿ ನನ್ನನ್ನು ಕರೆಸಿಕೊಂಡ ನಿಮ್ಮ ಸಮಿತಿಗೂ ಸಾರ್ವಜನಿಕರು ವಂದಿಸುತ್ತಾ, ಈ ಹಬ್ಬಕ್ಕ ಉತ್ಸವ ಇನ್ನೂ ಕೂಡ ಭಾಳ ವಿಜೃಂಭಣೆ ಜರುಗ್ತಾ ಹೋಗಲಿ, ಸರ್ಕಾರಿ ಹಬ್ಬವಾಗಲಿ, ಇದು ಪ್ರಖ್ಯಾತಿಯಾಗಿ ದೇಶ ವಿದೇಶಗಳ ಜನರು ಬಂದು ನೋಡಿಕೊಳ್ಳುವ ಹಬ್ಬವಾಗಲಿ ಆಶಿಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಅನ್ವರ್ ಮಾಣಿಪಾಡಿ ಅವರಿಗೆ. ನಮ್ಮ ಜಯರಾಮ್ ಶೆಟ್ಟರು ಹೇಳಿದ ಹಾಗೆ 25 ಲಕ್ಷದಲ್ಲಿ ಅರ್ಧಾಂಶ ಹಣವು ನಮ್ಮ ಕೈ ಸೇರಲಿಲ್ಲ.
ಎಲ್ಲ ಹಣ ಇದಕ್ಕೆ ಖರ್ಚಾಗ್ತದೆ ಅಂತಲ್ಲ, ಖಂಡಿತ ಅಲ್ಲ. ಪರ್ಯಾಯ ಕಾರ್ಯಕ್ರಮಗಳನ್ನು ಉತ್ಸವದ ನಂತರ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಆ ಉಳಿದ ಹಣವನ್ನು ನೀಡಬೇಕು ಅಂತ ಜಿಲ್ಲಾಧಿಕಾರಿಯವ್ರನ್ನ ಕೇಳಿಕೊಂಡಿದ್ದೇವೆ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಹಬ್ಬಕ್ಕನ ಬಗ್ಗೆ ಒಂದು ಗ್ರಂಥ ಪ್ರಕಟಣೆ ಮಾಡುವಂಥ ಯೋಜನೆ ಕೂಡ ಸಮಿತಿಗಿದೆ. ಈ ಎಲ್ಲ ಯೋಜನೆಗಳಿಗೆ ಮುಂದಿನ ಹಣದ ಉಳಿದ ಭಾಗವನ್ನು ಉಪಯೋಗಿಸಿಕೊಳ್ಳುವಂಥ ಒಂದು ಯೋಚನೆ ನಮಗಿದೆ. ಎಷ್ಟರ ಮಟ್ಟಿಗೆ ಸರ್ಕಾರ ನಮ್ಮೊಂದಿಗೆ ಸಹಕರಿಸ್ತದೆ ಎನ್ನುವುದು ಅದು ನಮಗೆ ಈಗ ಗೊತ್ತಿಲ್ಲ. ನಮ್ಮ ಇವತ್ತಿನ ಒಂದು ಸಮಾರೋಪ ಭಾಷಣಕ್ಕೆ ಸನ್ಮಾನ್ಯ ಕೇಂದ್ರ ಕಾನೂನು ಸಚಿವರು ವೀರಪ್ಪ ಮೊಯ್ಲಿ ಅವರು ಬರಬೇಕಾಗಿತ್ತು. ಅವರು ಈ ಪ್ರಶಸ್ತಿ ಪ್ರದಾನದ ಸಮಾರಂಭಕ್ಕೆ ಮೊದಲು ಈ ವೇದಿಕೆಗೆ ಬಂದಿದ್ದಾರೆ, ಪ್ರಶಸ್ತಿ ಪ್ರದಾನ ಕೂಡ ಮಾಡಿದ್ದಾರೆ. ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ, ಸಚಿವರಾಗಿರುವಾಗ. ಇವತ್ತು ಸಮಾರೋಪ ಭಾಷಣದ ಒಂದು ಹೊಣೆಯನ್ನು ನಾವು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಗೆ ನೀಡ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಮಾತಾಡುವುದಕ್ಕೆ ಪುನರೂರು ಭಾಳ ಖ್ಯಾತರು, ಆದ್ದರಿಂದ